ಚಿನ್ನ ಬೆಳ್ಳಿ ಬೆಲೆ ಸತತ 4ನೇ ದಿನವೂ ಮುಂದುವರೆದಂತಹ ಕುಸಿತ. ಬೆಳ್ಳಂಬೆಳಿಗ್ಗೆ ಚಿನ್ನದ ಬೆಲೆಯಲ್ಲಿ 6,000 ರೂಪಾಯಿ ಡೌನ್ ಆಗಿದೆ. ಹೌದು, ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಸತತ 4ನೆಯ ದಿನವೂ ಕೂಡ ಕುಸಿತ ಮುಂದುವರೆದಿದೆ. ಬೆಳ್ಳಂಬೆಳಿಗ್ಗೆ ಚಿನ್ನದ ಬೆಲೆಯಲ್ಲಿ 6,000 ರೂಪಾಯಿ ಡೌನ್ ಆಗಿರುವಂಥದ್ದು. 1.52 ಲಕ್ಷ ರೂಪಾಯಿಗೆ ಕುಸಿದಂತಹ 10 ಗ್ರಾಂ ಶುದ್ಧ ಚಿನ್ನದ ರೇಟ್. ಬಂಗಾರ ಮಾತ್ರವಲ್ಲ, ಬೆಳ್ಳಿ ಬೆಲೆಯಲ್ಲೂ ಭಾರಿ ಇಳಿಕೆ ಕಂಡು ಬಂದಿದೆ. ಇಂದು ಬೆಳಿಗ್ಗೆಗೆ 16,000 ರೂಪಾಯಿ ಡೌನ್ ಆಗಿದೆ ಬೆಳ್ಳಿ ಬೆಲೆಯಲ್ಲೂ ಕೂಡ. ಸದ್ಯ ಕೆಜಿ ಬೆಳ್ಳಿ ಬೆಲೆ 2.62 ಲಕ್ಷ ರೂಪಾಯಿ ಇದೆ. ಸಂಜೆ ಹೊತ್ತಿಗೆ ಇನ್ನಷ್ಟು ಇಳಿಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ನಿನ್ನೆಯಿಂದ ಖರೀದಿ ನಿಲ್ಲಿಸಿರುವಂತಹ ಶನಿವಾರ ಪೇಟೆ. ಬರೀ ಸೇಲ್ ಮಾಡ್ತೇವೆ, ಬೈ ಮಾಡಲ್ಲ ಅಂತಿದ್ದಾರೆ ವರ್ತಕರು. 4ನೇ ದಿನವೂ ಕೂಡ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಕುಸಿತ ಮುಂದುವರೆದೇ ಇದೆ. ಬೆಳ್ಳಂಬೆಳಿಗ್ಗೆ ಚಿನ್ನದ ಬೆಲೆಯನ್ನು ಗಮನಿಸೋದಾದ್ರೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ 6,000 ರೂಪಾಯಿ ಡೌನ್ ಆಗಿರುವಂಥದ್ದು. 1.52 ಲಕ್ಷ ರೂಪಾಯಿಗೆ ಕುಸಿದಿದೆ 10 ಗ್ರಾಂ ಶುದ್ಧ ಚಿನ್ನದ ರೇಟ್. ಇನ್ನು ಬಂಗಾರ ಮಾತ್ರವಲ್ಲ, ಬೆಳ್ಳಿ ಬೆಲೆಯಲ್ಲೂ ಭಾರಿ ಇಳಿಕೆ ಕಂಡು ಬಂದಿದೆ. ಬೆಳಿಗ್ಗೆಯೇ 16,000 ರೂಪಾಯಿ ಡೌನ್ ಆಗಿದೆ ಬೆಳ್ಳಿಯಲ್ಲಿ. ಸದ್ಯ ಕೆಜಿ ಬೆಳ್ಳಿ ಬೆಲೆ 2.62 ಲಕ್ಷ ರೂಪಾಯಿ ಇದೆ. ಸಂಜೆ ಹೊತ್ತಿಗೆ ಇನ್ನಷ್ಟು ಇಳಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ನಿನ್ನೆಯಿಂದ ಖರೀದಿ ನಿಲ್ಲಿಸಿದ್ದಾರೆ ಶನಿವಾರ ಪೇಟೆಯಲ್ಲಿ. ಜೊತೆಗೆ ಬರೀ ಸೇಲ್ ಮಾಡ್ತೇವೆ, ಬೈ ಮಾಡಲ್ಲ ಅಂತಿದ್ದಾರೆ ವರ್ತಕರು. ಸೇಲ್ ಮಾಡ್ತೇವೀಗ, ಬೈ ಮಾಡಲ್ಲ ಅಂತಿದ್ದಾರೆ. ಈ ಒಂದು ಏರಿಕೆ ಇಳಿಕೆಯ ಒಂದು ಹಾವು ಏಣಿ ಆಟದಲ್ಲಿ ಸತತ 4ನೇ ದಿನವೂ ಕೂಡ ಚಿನ್ನ ಮತ್ತು ಬೆಳ್ಳಿ ಲೋಹದಲ್ಲಿ ಭಾರಿ ಇಳಿಕೆ ಕಂಡು ಬರ್ತಿರುವಂಥದ್ದು. ಇವತ್ತಿನ ರೇಟ್ ಅನ್ನ ಗಮನಿಸೋದಾದ್ರೆ 10 ಗ್ರಾಂ ಶುದ್ಧ ಚಿನ್ನದ ರೇಟ್ 1.52 ಲಕ್ಷ ರೂಪಾಯಿ ಇದೆ. ಇನ್ನು ಬೆಳ್ಳಿಯಲ್ಲೂ ಕೂಡ 16,000 ರೂಪಾಯಿ ಡೌನ್ ಆಗಿದೆ. ಕೆಜಿ ಬೆಳ್ಳಿ ಬೆಲೆ ಸದ್ಯಕ್ಕೆ 2.62 ಲಕ್ಷ ರೂಪಾಯಿ ಇರುವಂಥದ್ದು. ಭಾರಿ ಇಳಿಕೆ ಕಂಡು ಬರ್ತಿದೆ. ಅಫ್ಕೋರ್ಸ್ ಆರ್ಥಿಕ ತಜ್ಞರು ಹೇಗೆ ಅಭಿಪ್ರಾಯ ಪಟ್ಟಿದ್ರೋ ಅದರಂತೆಯೇ ನಡೀತಿದೆ ಅಂತಾನೆ ಹೇಳಬಹುದು. ಯಾಕೆಂದ್ರೆ ಈ ರೀತಿ ಏರಿಕೆಯಾದಂತಹ ಚಿನ್ನ ಏನಿತ್ತಲ್ಲ, ಇದು ಟೆಂಪ್ರವರಿ ಅಂತ ಆರ್ಥಿಕ ತಜ್ಞರು ಮೊದಲೇ ಅಭಿಪ್ರಾಯ ಪಟ್ಟಿದ್ರು. ಒಮ್ಮೆ ಇಷ್ಟು ಏರಿಕೆ ಆಗತ್ತೆ ಅಂದ್ರೆ ಹಂಗೆ ಇಳಿತಾ ಬರುತ್ತೆ, ಸ್ವಲ್ಪ ವೇಟ್ ಮಾಡಿ ಅಂತ ಕೂಡ ಹೇಳಿದ್ರು. ಈಗ ಚಿನ್ನದ ಬೆಲೆ ಇಳಿತಿರೋದನ್ನ ನೋಡಿದ್ರೆ ಈ ಇಳಿಕೆ ಮುಂದುವರಿಯುತ್ತೆ. ಬೆಳ್ಳಿ ಬೆಲೆಯಲ್ಲೂ ಕೂಡ ಕಡಿಮೆ ಆಗತ್ತೆ. ಸೊ ಗ್ರಾಹಕರು ಸ್ವಲ್ಪ ಖುಷಿಯಾಗಿದ್ದಾರೆ. ಖರೀದಿ ಮಾಡುವವರು ಸ್ವಲ್ಪ ನಿಟ್ಟುಸಿರು ಬಿಡ್ತಿದ್ದಾರೆ. ಇನ್ನೂ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ, ಸ್ವಲ್ಪ ವೇಟ್ ಮಾಡಿ ಕೊಂಡುಕೊಳ್ಬೇಡಿ ಅಂತಲೇ ಆರ್ಥಿಕ ತಜ್ಞರು ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಆದ್ರೆ ಹೂಡಿಕೆದಾರರಿಗೆ ಒಂದು ರೀತಿ ಇದು ಶಾಕಿಂಗ್ ಆಗಿದೆ. ಬಿಕಾಸ್ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿದಂತಹ ಹೂಡಿಕೆದಾರರು ಭಾರಿ ಖುಷಿಯಾಗಿದ್ರು ರೇಟ್ ಜಂಪ್ ಆಗ್ತಿರುವಂತಹ ಕಾರಣ. ಆದ್ರೆ ಒಂದ್ ರೀತಿ ಚಿನ್ನ ಬೆಳ್ಳಿಯ ರೇಟ್ ಶೇರ್ ಮಾರ್ಕೆಟ್ ಥರಾನೇ ಆಡ್ತಿದೆ. ಒಂದು ದಿನ ಹೆಚ್ಚಾಗಿದ್ರೆ ಮತ್ತೊಂದು ದಿನ ಕಡಿಮೆ ಆಗಿರುತ್ತೆ. ಈಗ ಸತತ 4ನೇ ದಿನವೂ ಕೂಡ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡು ಬರ್ತಿರುವಂಥದ್ದು. ಚಿನ್ನದ ಬೆಲೆಯಲ್ಲೂ ಕೂಡ ಕಂಡು ಬಂದಿರುವಂಥದ್ದು 6,000 ರೂಪಾಯಿ ಡೌನ್ ಆಗಿರುವಂಥದ್ದು. ಇನ್ನು ಬೆಳ್ಳಿಯಲ್ಲೂ ಕೂಡ 16,000 ರೂಪಾಯಿ ಒಮ್ಮೆಲೆ ಡೌನ್ ಆಗಿರುವಂಥದ್ದು ಬೆಳಿಗ್ಗೆ. ಸೊ ಇನ್ನೂ ಕಡಿಮೆ ಆಗುತ್ತೆ, ಇನ್ನೂ ಬೆಲೆ ಕಡಿಮೆ ಆಗುತ್ತಾ ಅಂತಾನೆ ಹೇಳ್ತಿದ್ದಾರೆ ಆರ್ಥಿಕ ತಜ್ಞರು ಕೂಡ. ಹೂಡಿಕೆದಾರರಿಗೆ ಒಂದು ರೀತಿಯ ಸಂಕಷ್ಟ ಇದು. ಆದ್ರೆ ಗ್ರಾಹಕ ಮಾತ್ರ ಕೊಂಡುಕೊಳ್ಳಬಹುದಲ್ಲ, ಕೈಗೆಟುಕುವ ದರದಲ್ಲಿ ಚಿನ್ನ ಸಿಗುತ್ತೇನೋ ಅನ್ನುವಂಥ ಆಶಾಭಾವದಲ್ಲೇ ಇದ್ದಾನೆ. ಸೊ ಕೊಂಡುಕೊಳ್ಳಬೇಕು ಅಂತಿರೋರಿಗೆ ಇನ್ನೂ ಸ್ವಲ್ಪ ವೇಟ್ ಮಾಡಿ ಅಂತಾನೆ ಆರ್ಥಿಕ ತಜ್ಞರು ಅಭಿಪ್ರಾಯ ಪಡ್ತಿದ್ದಾರೆ, ಎಕನಾಮಿಸ್ಟ್ಗಳು. ಜೊತೆಗೆ ಹೂಡಿಕೆದಾರರಿಗೆ ಮಾತ್ರ ಒಂದ್ ರೀತಿ ಶಾಕ್ ಅಂತಾನೆ ಹೇಳಬಹುದು, ಬೇಸರದ ಸಂಗತಿ ಇದು. ಇನ್ನು ಶನಿವಾರ ಪೇಟೆಯಲ್ಲಿ ನಿನ್ನೆಯಿಂದ ಖರೀದಿ ನಿಲ್ಲಿಸಿದ್ದಾರೆ. ನಾವು ಬರೀ ಸೇಲ್ ಮಾಡ್ತೇವೆ, ಬೈ ಮಾಡಲ್ಲ ಅಂತಿದ್ದಾರೆ ಚಿನ್ನ ಬೆಳ್ಳಿಯ ವರ್ತಕರು. ಜ್ಯುವೆಲರಿ ಶಾಪ್ಗಳಲ್ಲಿ ಬೇಕಿದ್ರೆ ಸೇಲ್ ಮಾಡ್ತೇವೆ, ಒಡವೆಗಳನ್ನ, ಚಿನ್ನದ ಆಭರಣಗಳನ್ನ, ಏನೇ ನೀವು ಐಟಮ್ಸ್ ತಗೊಂಡ್ರು ಪರವಾಗಿಲ್ಲ, ಆದ್ರೆ ಬೈ ಮಾಡಲ್ಲ ಅಂತಿದ್ದಾರೆ. ಕಾರಣ ಇದಿಷ್ಟೇ, ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಏರಿಕೆ ಇಳಿಕೆ ಹಾವು ಏಣಿ ಆಟದ ರೀತಿಯಲ್ಲಿ ಕಂಡು ಬರ್ತಿರುವಂಥದ್ದೇನಿದೆಯಲ್ಲ. ಹಾಗಾಗಿ ವರ್ತಕರು ಸದ್ಯಕ್ಕೆ ನಾವು ಸೇಲ್ ಮಾಡ್ತೇವೆ, ಬೈ ಮಾಡಲ್ಲ ಅಂತ ಹೇಳ್ತಿದ್ದಾರೆ.